ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣಬಹುದು. ಸಮಸಪ್ತಮ ಸ್ಥಾನದಲ್ಲಿ ನೈಸರ್ಗಿಕ ಪಾಪಗ್ರಹ ಹಾಗೂ ಶುಭಗ್ರಹಗಳ ಸಂಯೋಗದಿಂದ ದೃಷ್ಟಿಯನ್ನು ಬೀಳ್ತಾ ಇರೋದ್ರಿಂದ ಸ್ವಲ್ಪ ಚಂಚಲವಾದಂತಹ ಮನಸ್ಸು, ಆ ಚಂಚಲವಾದಂತಹ ಮನಸ್ಸಿನಿಂದ ದೂರ ಬರುವಂಥದ್ದು ಕೇವಲ ಒಂದು 2-3 ದಿನಗಳಲ್ಲಿ ನಿಮ್ಮ ಮನಸ್ಸು ಸಹ ಚೇಂಜ್ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ, ನಿಂದನೆಗಳಿಂದ ದೂರ ಬರುವಂತಹ ವಾರವಾಗಿರ್ತದೆ. ಯಾರ ಹತ್ರನೋ ನೀವು ಬೈಸ್ಕೊತಾ ಇರ್ತೀರ, ಇಲ್ಲ ಯಾರೋ ನಿಂದಿಸ್ತಾ ಇರ್ತಾರೆ, ಅಂಥವರಿಂದ ದೂರ ಆಗುವಂಥದ್ದು. ಲಘು ದೂರ ಪ್ರಯಾಣದಿಂದ ಸಮಾಧಾನವನ್ನು ಕಾಣುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹೊಸ ಕೆಲಸಕ್ಕೆ ಚಾಲನೆ ಕೊಡುವಂಥದ್ದು, ಜೊತೆಗೆ ನಿಮ್ಮ ಮಾನಸಿಕ ವಿಚಾರದಲ್ಲೂ ಸಹ ಒಂದು ಚೇತರಿಕೆಯನ್ನು ಕಾಣುವಂಥ ವಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಇಷ್ಟೆಲ್ಲ ಒಳ್ಳೇದಿರಬೇಕಾದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಬರಬೇಕು ಅಂದರೆ ಏನನ್ನು ಮಾಡಬೇಕು? ನೀವು ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ನಾಗನ ಒಂದು ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಮಾಡಬೇಕಾಗಿರುವಂಥದ್ದು ಸಿಂಪಲ್ ಪರಿಹಾರ ಅಷ್ಟೇ. ಜೊತೆಗೆ ಭಾನುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ.